ಮಹಾಭಾರತದಲ್ಲಿ ಎಷ್ಟೋ ಪಾತ್ರಗಳಿವೆ. ಆದರೆ ಕರ್ಣನ ಹಾಗೆ ನಮ್ಮ ಮನಸ್ಸಲ್ಲಿ ಉಳಿಯೋ ಪಾತ್ರ ಇನ್ನೊಂದಿಲ್ಲ. ತುಂಬಾ ಚರ್ಚೆಯಾದ ಆದರೆ ಅಷ್ಟೇ ಗೌರವ ಸಿಕ್ಕಿದ ಪಾತ್ರ ಅಂದ್ರೆ ಅದು ಕರ್ಣ. ಯಾಕಂದ್ರೆ ಅವನ ಕಥೆನೇ ಆಗಿದೆ. ಶೌರ್ಯ, ನಿಷ್ಠೆ ಮತ್ತೆ ದುರಂತ ಎಲ್ಲವೂ ಸೇರಿ ಒಂದು ಅದ್ಭುತ ಕಥೆ. ಬನ್ನಿ ಆ ಕಥೆ ಆಳಕ್ಕೆ ಇಳಿದು ನೋಡೋಣ. ಹಾಗಾದ್ರೆ ಕರ್ಣ ನಾಯಕನ ಅಥವಾ ಖಳನಾಯಕನ ಅಲ್ವಾ? ಇದೇ ದೊಡ್ಡ ಪ್ರಶ್ನೆ. ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ, ಅದು ಕರ್ಣನ ಇಡೀ ಜೀವನದ ಸಾರಾಂಶವನ್ನೇ ಹೇಳಿಬಿಡುತ್ತೆ. ಯಾಕಂದ್ರೆ ಅವನು ತಗೊಂಡ ಪ್ರತಿಯೊಂದು ನಿರ್ಧಾರದ ಹಿಂದೆ ಈ ಸಂಘರ್ಷದ ನೆರಳಿತ್ತು. ಒಂದು ಕಡೆ ನೋಡಿದ್ರೆ ಅವನು ದೇವಪುತ್ರ, ಹುಟ್ಟಿನಿಂದಲೇ ರಾಜಕುಮಾರ. ಇನ್ನೊಂದು ಕಡೆ ನೋಡಿದ್ರೆ ಅವನನ್ನ ಜನ ನೋಡಿದ್ದು ಸೂತಪುತ್ರ ಅಂತ. ಸಮಾಜ ಅವನನ್ನ ತಿರಸ್ಕರಿಸ್ತು. ಸೊ ಕರ್ಣನ ಇಡೀ ಜೀವನನೇ ಈ ಎರಡು ಗುರುತುಗಳ ನಡುವೆ ಸಿಕ್ಕಿಹಾಕಿಕೊಂಡ ಒಂದು ನಿರಂತರ ಹೋರಾಟವಾಗಿತ್ತು ಅಂದ್ರೆ ತಪ್ಪಾಗಲ್ಲ. ಸರಿ, ಹಾಗಾದ್ರೆ ಅವನ ಕಥೆಯನ್ನ ಶುರು ಮಾಡೋಣ. ಮೊದಲನೇ ಭಾಗ, ಒಬ್ಬ ದುರಂತ ನಾಯಕನ ಕಥೆ. ಅವನ ಜೀವನ ಶುರುವಾದಾಗಿನಿಂದಲೂ ಸಂಘರ್ಷ, ನಿಷ್ಠೆ ಮತ್ತು ವಿಧಿ ಇವುಗಳ ಒಂದು ಆಟವಾಗಿತ್ತು. ನೋಡಿ, ಈ ಒಂದು ವಾಕ್ಯ ಅವನ ಇಡೀ ಕಥೆಯ ಸಾರವನ್ನೇ ಹಿಡಿದಿಡುತ್ತೆ. ಅವನ ಜೀವನವು ಆಂತರಿಕ ಸಂಘರ್ಷ, ಅಚಲ ನಿಷ್ಠೆ ಮತ್ತು ಅಸ್ಮಿತೆ ಹಾಗೂ ವಿಧಿಯ ಸಂಕೀರ್ಣತೆಗಳ ಕಥೆಯಾಗಿದೆ. ಈ ಕಾರಣಕ್ಕೇನೆ ಕರ್ಣ ಇವತ್ತಿಗೂ ನಮ್ಗೆಲ್ಲರಿಗೂ ಅಷ್ಟು ಹತ್ರ ಆಗೋದು. ಈಗ ಕರ್ಣನ ಕಥೆಯ ಅಡಿಪಾಯಕ್ಕೆ ಬರೋಣ. ಅದು ಶುರುವಾಗೋದೇ ಅವನ ಜನನದ ಒಂದು ದೊಡ್ಡ ರಹಸ್ಯದಿಂದ. ಸೂರ್ಯದೇವನ ರಹಸ್ಯ ಪುತ್ರ ಅವನು ಹಾಗಾಗಿದ್ದು ಹೇಗೆ? ಬನ್ನಿ ನೋಡೋಣ. ಮೊದಲಿಗೆ ರಾಜಕುಮಾರಿ ಕುಂತಿಗೆ ಒಂದು ವರ ಸಿಗುತ್ತೆ. ಅವಳು ಯಾವ ದೇವರನ್ನ ಬೇಕಾದರೂ ಆಹ್ವಾನಿಸಬಹುದಿತ್ತು. ಜಸ್ಟ್ ಒಂದು ಕುತೂಹಲಕ್ಕೆ ಆ ವರವನ್ನ ಪರೀಕ್ಷೆ ಮಾಡಕ್ಕೆ ಅವಳು ಸೂರ್ಯದೇವನನ್ನ ಕರೀತಾಳೆ. ಇದರ ಪರಿಣಾಮವಾಗಿ ಒಂದು ದೈವಿಕ ಮಗು ಹುಟ್ಟುತ್ತೆ. ಅವನ ಮೊದಲ ಹೆಸರು ವಸುಸೇನ, ಅಂದ್ರೆ ನಮ್ಮ ಕರ್ಣ. ಆದ್ರೆ ಅವಿವಾಹಿತೆಯಾಗಿದ್ದ ಕುಂತಿಗೆ ಸಮಾಜದ ಭಯ, ಅವಮಾನದ ಭಯ. ಹಾಗಾಗಿ ಆ ಮಗುವನ್ನ ಒಂದು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ತೇಲಿಬಿಡ್ತಾಳೆ. ಆದ್ರೆ ಕರ್ಣ ಹುಟ್ಟಿದ್ದು ಒಬ್ಬ ಸಾಮಾನ್ಯ ಮಗುವಿನ ಹಾಗಲ್ಲ. ಅವನ ತಂದೆ ಸೂರ್ಯದೇವ ಹುಟ್ಟುವಾಗಲೇ ಅವನಿಗೊಂದು ಅದ್ಭುತವಾದ ಕೊಡುಗೆ ಕೊಟ್ಟಿದ್ರು. ಅದೇ ಅವನ ದೇಹಕ್ಕೆ ಅಂಟಿಕೊಂಡೇ ಇದ್ದ ದೈವಿಕ ಕವಚ ಮತ್ತು ಕುಂಡಲಗಳು. ಇವು ಅವನನ್ನ ಆಲ್ಮೋಸ್ಟ್ ಯಾರೂ ಸೋಲಿಸಲಾಗದ ಯೋಧನನ್ನಾಗಿ ಮಾಡಿತು. ಈ 2 ಅನ್ನೋ ಸಂಖ್ಯೆ ಕರ್ಣನ ಜೀವನದಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಅವನಿಗೆ ಇಬ್ರು ತಾಯಂದಿರು. ಒಬ್ಳು ಜನ್ಮ ಕೊಟ್ಟ ಕುಂತಿ, ಇನ್ನೊಬ್ಳು ನದಿಯಿಂದ ಎತ್ಕೊಂಡು ಪ್ರೀತಿಯಿಂದ ಸಾಕಿ ಸಲಹಿದ ರಾಧೆ. ನೋಡಿ, ಒಬ್ಳು ರಾಜಕುಮಾರಿ, ಇನ್ನೊಬ್ಳು ಒಬ್ಬ ಸಾಮಾನ್ಯ ಸಾರಥಿಯ ಹೆಂಡ್ತಿ. ಈ ಇಬ್ರೂ ಅವನ ಬದುಕಿನ ಮೇಲೆ ದೊಡ್ಡ ಪ್ರಭಾವ ಬೀರಿದ್ರು. ಮುಂದೆ 3ನೇ ಭಾಗ, ಒಬ್ಬ ಯೋಧನ ಉದಯ. ಸಮಾಜ ಅವನಿಗೆ ಸೂತಪುತ್ರ ಅನ್ನೋ ಹಣೆಪಟ್ಟಿ ಕಟ್ಟಿತ್ತು. ಆ ಹಣೆಪಟ್ಟಿಯ ಜೊತೆಗೇನೆ ಕರ್ಣ ಒಬ್ಬ ಮಹಾನ್ ಯೋಧನಾಗಿ ಬೆಳೆದಿದ್ದು ಹೇಗೆ? ಅವನ ಹೋರಾಟ ಬರೀ ಯುದ್ಧಭೂಮಿಯಲ್ಲಿ ಮಾತ್ರ ಇರಲಿಲ್ಲ, ಅದು ಸಮಾಜದ ಜೊತೆಗೂ ಇತ್ತು. ಅವನ ಹತ್ತಿರ ದೈವಿಕ ಶಕ್ತಿಗಳಿದ್ವು. ಅವನಲ್ಲಿ ಅಸಾಧಾರಣ ಕೌಶಲ್ಯ ಇತ್ತು. ಆದರೂ ಅವನನ್ನ ಕೆಳಜನ್ಮದವನು ಅಂತ ನಿರಂತರವಾಗಿ ಅವಮಾನ ಮಾಡ್ತಿದ್ರು, ತಾರತಮ್ಯ ಮಾಡ್ತಿದ್ರು. ಸಮಾಜದಿಂದ ಒಂದು ಮನ್ನಣೆ ಸಿಗಬೇಕು ಅನ್ನೋ ಆ ಹೋರಾಟವೇ ಅವನ ಇಡೀ ಯೌವನವನ್ನ ರೂಪಿಸಿತು. ಅದೇ ಅವನ ಮಹತ್ವಾಕಾಂಕ್ಷೆಗಳಿಗೆ ಬೆಂಕಿ ಹಾಲೆ ಕೆಲಸ ಮಾಡಿತು. ಸರಿ, ಈಗ ಕರ್ಣನ ಬದುಕಿನ ಬಹುಶಃ ಅತ್ಯಂತ ಮುಖ್ಯವಾದ ಒಂದು ಸಂಬಂಧದ ಬಗ್ಗೆ ಮಾತಾಡೋಣ. ಮುರಿಯಲಾಗದ ಸ್ನೇಹ. ಇದೊಂದು ಸ್ನೇಹ ಅವನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಯಾವಾಗ ಇಡೀ ಜಗತ್ತು ಅವನ್ನ ತಿರಸ್ಕರಿಸ್ತಿತ್ತೋ ಆಗ ಕೌರವರ ರಾಜಕುಮಾರ ದುರ್ಯೋಧನ ಕರ್ಣನಿಗೆ ಮನ್ನಣೆ ಕೊಟ್ಟ, ಗೌರವ ಕೊಟ್ಟ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅಚಲವಾದ ಸ್ನೇಹವನ್ನ ಕೊಟ್ಟ. ಈ ಸ್ನೇಹದಿಂದ ಕರ್ಣನಿಗೆ ತಾನು ಬಯಸಿದ್ದ ಸ್ಥಾನಮಾನ ಸಿಕ್ತು. ಆದ್ರೆ ಅದೇ ಸ್ನೇಹ ಅವನ್ನ ಕೌರವರ ಪರವಾಗಿ ನಿಲ್ಲುವಂತೆ ಮಾಡಿ ಅವನ ಕೈಕಟ್ಟಿ ಹಾಕ್ಬಿಡ್ತು. ಸ್ನೇಹ, ನಿಷ್ಠೆ ಇವೆಲ್ಲವೂ ಕರ್ಣನಿಗೊಂದು ರೀತಿ ಹೊರೆಯಾಗಿ ಪರಿಣಮಿಸಿತು. ಹೌದು, ನಿಷ್ಠೆಯ ಹೊರೆ. ಆ ಸ್ನೇಹಕ್ಕೋಸ್ಕರ, ತಾನು ಕೊಟ್ಟ ಮಾತಿಗೋಸ್ಕರ ಅವನು ಎಂಥೆಂಥ ತ್ಯಾಗಗಳನ್ನ ಮಾಡ್ದ ಅಂತ ಈಗ ನೋಡೋಣ. ಅವನು ಮಾಡಿದ ಕೆಲವು ಶಪಥಗಳು ಅವನ ಹಣೆಬರಹವನ್ನೇ ಬರೆದುಬಿಟ್ಟವು. ಮೊದಲನೇದು, ಅವನು ತನ್ನ ದೈವಿಕ ಕವಚಕುಂಡಲಗಳನ್ನೇ ದಾನವಾಗಿ ಕೊಟ್ಬಿಟ್ಟ. ಎರಡನೇದು, ತನ್ನ ಜನ್ಮ ಕೊಟ್ಟ ತಾಯಿ ಕುಂತಿಗೆ ಮಾತು ಕೊಟ್ಟ. ಏನಂತ? ಅವಳ ಉಳಿದ 4 ಮಕ್ಕಳನ್ನ, ಅಂದ್ರೆ ತನ್ನ ಸ್ವಂತ ತಮ್ಮಂದಿರನ್ನೇ ಕೊಲ್ಲೋದಿಲ್ಲ ಅಂತ. ಮೂರನೇದು, ತನ್ನ ಸ್ವಂತ ಕುಟುಂಬದ ವಿರುದ್ಧ ನಿಲ್ಬೇಕಾಡುತ್ತೆ ಅಂತ ಗೊತ್ತಿದ್ರೂ ದುರ್ಯೋಧನನಿಗೆ ಕೊಟ್ಟ ಸ್ನೇಹದ ಮಾತನ್ನ ಮುರಿಯಲಿಲ್ಲ. ಸೊ ಅವನ ಈ ಗುಣಗಳೇ, ಈ ಶಪಥಗಳೇ ಕೊನೆಗೆ ಅವನ ಸಾವಿಗೆ ದಾರಿಯಾದವು. ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಅತ್ಯಂತ ದುರಂತಮಯ ಘಟ್ಟ, ವಿಧಿಯ ಸಾವು. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ
ಕರ್ಣನ ಕೊನೆಯ ಕ್ಷಣಗಳು. ಕುರುಕ್ಷೇತ್ರದ ಮಹಾಯುದ್ಧ. ರಣರಂಗದಲ್ಲಿ ಕರ್ಣ ತನ್ನ ಸ್ವಂತ ಸಹೋದರ ಪಾಂಡವರ ಅರ್ಜುನನ ಎದುರು ನಿಲ್ಲಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಕಾಲದ ಇಬ್ಬರು ಶ್ರೇಷ್ಠ ಯೋಧರ ನಡುವಿನ ಅಂತಿಮ ಹಣಾಹಣಿಯದು. ಆದರೆ ಯುದ್ಧದ ಆ ನಿರ್ಣಾಯಕ ಕ್ಷಣದಲ್ಲಿ ವಿಧಿ ಕರ್ಣನ ಕೈ ಹಿಡೀಲಿಲ್ಲ, ಬದಲಿಗೆ ಕೈ ಕೊಟ್ಬಿಡ್ತು. ಶಾಪದ ಕಾರಣದಿಂದಾಗಿ ಅವನ ರಥದ ಚಕ್ರ ಭೂಮಿಯಲ್ಲಿ ಹೂತ್ಹೋಗುತ್ತೆ. ಅಷ್ಟೊಂದು ದೊಡ್ಡ ಯೋಧ ಅಸಹಾಯಕನಾಗಿ ನಿಂತುಬಿಡ್ತಾನೆ. ನೆನ್ಪಿದೆಯಲ್ಲ, ಅವನು ಆಗಲೇ ತನ್ನ ಕವಚಕುಂಡಲಗಳನ್ನ ದಾನ ಮಾಡಿದ್ದ, ಅವನು ಕೊಟ್ಟ ಮಾತುಗಳನ್ನ ಉಳಿಸ್ಕೊಂಡಿದ್ದ. ಅದೇ ಅವನನ್ನ ಆ ಕ್ಷಣದಲ್ಲಿ ನಿರಾಯುಧನಾಗಿ ದುರ್ಬಲನಾಗಿ ಮಾಡ್ಬಿಟ್ಟಿತು. ಆಗ ಕೃಷ್ಣನ ಪ್ರೇರಣೆಯ ಮೇರೆಗೆ ಅರ್ಜುನ ನಿಶಸ್ತ್ರನಾಗಿದ್ದ ಅಸಹಾಯಕನಾಗಿದ್ದ ಕರ್ಣನ ಮೇಲೆ ಆ ಅಂತಿಮ ಮಾರಣಾಂತಿಕ ಬಾಣವನ್ನ ಹೂಡ್ತಾನೆ. ಅದರೊಂದಿಗೆ ಆ ಮಹಾನ್ ಯೋಧನ, ಆ ದುರಂತ ನಾಯಕನ ಜೀವನದ ಕಥೆ ಕೊನೆಗೊಳ್ಳುತ್ತೆ. ಅವನು ಕೆಲವು ತಪ್ಪುಗಳನ್ನು ಮಾಡಿರ್ಬೋದು, ಕೆಟ್ಟೋರ್ ಜೊತೆ ನಿಂತಿರ್ಬೋದು, ಆದರೂ ಇವತ್ತಿಗೂ ಕರ್ಣ ಅಂದ್ರೆ ಎಲ್ಲರಿಗೂ ಗೌರವ. ಯಾಕಂದ್ರೆ ಅವನ ಅಚಲವಾದ ನಿಷ್ಠೆ, ಅವನ ದಾನಶೂರತ್ವ ಮತ್ತು ಎಂಥ ಕಷ್ಟದಲ್ಲೂ ಧೈರ್ಯ ಕಳ್ಕೊಳ್ಳದ ಅವನ ಗುಣ, ಇವೆಲ್ಲವೂ ಅವನನ್ನ ಅಮರನನ್ನಾಗಿಸಿವೆ. ಕೊನೆಯದಾಗಿ ಕರ್ಣನ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ನಮ್ಮ ಜೀವನವನ್ನ ನಿರ್ಧಾರಿಸೋದು ನಮ್ಮ ಹುಟ್ಟ, ಅಥವಾ ನಾವು ಮಾಡೋ ಆಯ್ಕೆಗಳು, ನಾವು ಯಾರಿಗೆ ನಿಷ್ಠರಾಗಿರ್ತೀವಿ ಅನ್ನೋದಾ? ಯೋಚಿಸ್ನೋಡಿ, ಈ ಪ್ರಶ್ನೆ ಮಹಾಭಾರತದ ಕಾಲಕ್ಕೂ ಸತ್ಯವಾಗಿತ್ತು, ಇವತ್ತಿಗೂ ಅಷ್ಟೇ ಪ್ರಸ್ತುತ.